ಹಲೋ ಆಸ್ಪಿರೆಂಟ್ಸ್, ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಸೊ ನಾನು ನಿಮ್ಮ ನಾಗರಾಜ್ ನಿಂಬಳ್ಕರ್ ಟೀಮ್ ಇಂಡಿಯಾ ಫಾರ್ ಐಎಸ್ ವತಿಯಿಂದ ಇವತ್ತಿನ ಒಂದು ಟಾಪಿಕ್ ನಾವಿಲ್ಲಿ ನೋಡೋದಾದ್ರೆ ದಟ್ ಈಸ್ ಮನಿ ಬಿಲ್, ರೈಟ್. ಈ ಒಂದು ಹಣಕಾಸು ಮಸೂದೆ ಅಂತಕ್ಕಂಥದ್ದು ಏನಿದೆ, ಸೊ ಇದು ನಮ್ಮ KPSC ಆಸ್ಪೆಕ್ಟ್ಸ್ ಅಲ್ಲಿ ನಮಗೆ ಪಾಲಿಟಿ ಅಂತ ಬಂದಾಗ ಒನ್ ಆಫ್ ದಿ ಅಟ್ ಮೋಸ್ಟ್ ಇಂಪಾರ್ಟೆಂಟ್, ರೈಟ್. ಸೊ ಈ ಮನಿ ಬಿಲ್ ಅನ್ನ ನಾವು ಇನ್ಫಾರ್ಮಲ್ ಆಗಿ ಅಡ್ರೆಸ್ ಮಾಡೋದಾದ್ರೆ, ರೈಟ್. ಸೊ ಇನ್ಫಾರ್ಮಲ್ ಆಗಿ ಇದನ್ನ ಅಡ್ರೆಸ್ ಮಾಡೋದಾದ್ರೆ ಅದನ್ನ ನಾವು ಬಜೆಟ್ ಅಂತ ಕೂಡ ಸಿಂಪಲ್ ಭಾಷೆಯಲ್ಲಿ ಇದನ್ನ ಕರಿಬಹುದಾಗಿದೆ. ಸೊ ಹಾಗಾದ್ರೆ ಏನಿದು ಮನಿ ಬಿಲ್ಲು, ಯಾಕೆ ಇವಾಗ ಸುದ್ದಿಯಲ್ಲಿದೆ, ರೈಟ್. ಸೊ ಇದರ ಕುರಿತಾಗಿ ಒಂದು ಡಿಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನೀಡೋ ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಯಾಕೆ ಮನಿ ಬಿಲ್ಲು ಸುದ್ದಿಯಲ್ಲಿದೆ ಅಂತಕ್ಕಂಥದನ್ನ ಇಲ್ಲಿ ನೋಡೋದಾದ್ರೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಅಂತಂದ್ರೆ, ಸೊ ಈ ಒಂದು ತನ್ನ ಒಪ್ಪಿಗೆಯನ್ನ ಸೂಚಿಸ್ತಕ್ಕಂಥದ್ದಿದೆ. ಅಗ್ರಿ ಟು ಕನ್ಸಿಡರ್ ಸಬ್ಮಿಷನ್ ಆಫ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್. ಅಂದ್ರೆ ಕೆಲವೊಂದು ಬಿಲ್ಗಳನ್ನ ಇವ್ರು ಮನಿ ಬಿಲ್ ಅಂತ ಹೇಳ್ಬಿಟ್ಟು ಪಾಸ್ ಮಾಡಿದಾಗ ಅಲ್ಲಿ ರಾಜ್ಯಸಭಾದ ಪಾತ್ರ ಬರಲ್ಲ. ಸೊ ಇದಕ್ಕೆ ನಿಮ್ಗೆ ಪಾಲಿಟಿಯಲ್ಲಿ ಇರ್ತಕ್ಕಂಥ ಒಂದ್ ಎರಡ್ ಮೂರು ಬೇಸಿಕ್ ಆಸ್ಪೆಕ್ಟ್ಸ್ ಅನ್ನ ಇಲ್ಲಿ ನೀವು ರಿಕಾಲ್ ಮಾಡ್ಕೋಬೇಕಾಗತ್ತೆ. ಸೊ ಉದಾಹರಣೆಗೆ ಇವಾಗ ನಾವು ಮುಂಬರುವ ಸ್ಲೈಡ್ ಗಳಲ್ಲಿ ನೋಡೋಣ, ಲೋಕಸಭೆ ಪಾತ್ರ ಏನಿದೆ, ರಾಜ್ಯಸಭೆ ಪಾತ್ರ ಏನಿದೆ, ಮನಿ ಬಿಲ್ ಅಂತ ಇದಕ್ಕೆ ಕರಿತೀವಿ, ಅದಕ್ಕಿರ್ತಕ್ಕಂಥ ಪ್ರೊಸೀಜರ್ ಏನೇನಿದೆ, ರೈಟ್. ಸೊ ನಿಮ್ಗೆ ಓವರ್ ಆಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಯಾವಿದಾವೆ ಅದನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಟೆಲಿಗ್ರಾಮ್ ಚಾನೆಲ್ಗೆ ಜಾಯಿನ್ ಆಗೋ ಮುಖಾಂತರ ಈ ವಿಡಿಯೋದ ಒಂದು ಹ್ಯಾಂಡ್ಔಟ್ ಅನ್ನ ಅಲ್ಲಿ ಪಡಿಬಹುದಾಗಿದೆ, ರೈಟ್. ಸೊ ಈ ಹ್ಯಾಂಡ್ಔಟ್ ನಿಮ್ಗೆ ಮೇನ್ಸ್ ಆನ್ಸರ್ ರೈಟಿಂಗ್ ಅಲ್ಲಿ ಪ್ರಾಕ್ಟೀಸಿಗೂ ಕೂಡ ತುಂಬಾ ಸಹಾಯ ಆಗುತ್ತೆ. ಸೊ ಅದನ್ನ ಜಾಯಿನ್ ಆಗೋ ಮುಖಾಂತರ ನೀವು ಅದನ್ನ ಪಡೆದುಕೊಳ್ಳಿ. ಸೊ ನಾವು ಮನಿ ಬಿಲ್ ಇನ್ ಇಂಡಿಯಾ ಆಸ್ಪೆಕ್ಟ್ಸ್ ಅಲ್ಲಿ ನಾವು ನೋಡೋದಾದ್ರೆ, ಮನಿ ಬಿಲ್ ಅಂತಕ್ಕಂಥದ್ದು ಏನಿದೆ, ಸೊ ಒಂದು ರೀತಿಯಾಗಿರ್ತಕ್ಕಂಥ ಫೈನಾನ್ಷಿಯಲ್ ಲೆಜಿಸ್ಲೇಷನ್, ರೈಟ್. ಸೊ ಈಗ ಲೆಜಿಸ್ಲೇಷನ್ ಅಂತಂತ ನಾವು ಇನ್ ಜನರಲ್ ಆಗಿ ನೋಡೋದಾದ್ರೆ ದಟ್ ಈಸ್ ಶಾಸಕಾಂಗ. ಆದ್ರೆ ಇದು ಆರ್ಥಿಕವಾಗಿ ಅಥವಾ ಹಣಕಾಸು ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಶಾಸಕಾಂಗ, ರೈಟ್. ಸೊ ಇದರಲ್ಲಿ ಏನೇನಿರುತ್ತೆ, ಎಕ್ಸ್ಕ್ಲೂಸಿವ್ಲಿ ನಮ್ಮ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಟ್ಯಾಕ್ಸೇಷನ್, ರೈಟ್. ಸೊ ಒಂದು ರೆವಿನ್ಯೂ ಸಿಸ್ಟಮ್ ಆಗಿರ್ಬಹುದು, ಅಥವಾ ನಾವು ಸರ್ಕಾರ ಪಡೆದಿರ್ತಕ್ಕಂಥ ಸಾಲ, ಖರ್ಚುಗಳು, ರೈಟ್. ಸೊ ಎಲ್ಲದರ ಕುರಿತಾಗಿ ಇದರಲ್ಲಿ ಡಿಟೇಲ್ ಆಗಿ ಮೆನ್ಷನ್ ಇರುತ್ತೆ. ಅಂಡ್ ಮೋರ್ ಎವರ್ ಇವಾಗ ಹೇಗೆ ಒಂದು ಫ್ಯಾಮಿಲಿನ ರನ್ ಮಾಡಕ್ಕೆ ನಮಗೆ ಬೇಸಿಕ್ ಆಗಿ ಒಂದು ತಿಂಗಳಿಗೆ ನಾವೇನೋ ಒಂದು ಮಿಡಲ್ ಕ್ಲಾಸ್ ಆಗಿರ್ಬೋದು ಅಥವಾ ಅಪ್ಪರ್ ಮಿಡಲ್ ಕ್ಲಾಸ್ ಆಗಿರ್ಬೋದು, ಯಾವುದೇ ಒಂದು ಫ್ಯಾಮಿಲಿ ಇದ್ರೂ ಕೂಡ ಒಂದು ಬಜೆಟ್ ಅಂತ ಸೆಟ್ ಮಾಡ್ಕೊಂಡಿರ್ತಾರೆ. ಒಂದು 10,000, 20,000, 30,000 ಅನ್ನೋ ಲೆಕ್ಕಕ್ಕೆ ಈ ಆಸ್ಪೆಕ್ಟ್ಸ್ ಅಲ್ಲಿ ಸರ್ಕಾರ ಕೂಡ ಕೆಲವೊಂದು ಫಂಡಿಂಗ್ ಅನ್ನ, ಅಂದ್ರೆ ದಟ್ ಈಸ್ ಗೌರ್ಮೆಂಟ್ ಭಾಷೆಯಲ್ಲಿ ನೋಡಿದ್ರೆ ಫೈನಾನ್ಸಸ್ ಆಧಾರದ ಮೇಲೆ ಇಲ್ಲಿ ಲೆಕ್ಕಗಳನ್ನ ಹಾಕೊಂಡಿರುತ್ತೆ. ಸೊ ಹಾಗಾಗಿ ಈ ಒಂದು ಫೈನಾನ್ಸ್ ಬಿಲ್ ಅಥವಾ ಮನಿ ಬಿಲ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ಮುಂದುವರೆದು ಸಾಂವಿಧಾನಿಕವಾಗಿ ಇರ್ತಕ್ಕಂಥ ಪ್ರೊವಿಷನ್ಸ್ ಅನ್ನ ನಾವು ನೋಡೋದಾದ್ರೆ, ಆರ್ಟಿಕಲ್ 109 ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದು ಎದ್ರ ಕುರಿತಾಗಿ ಮಾತಾಡುತ್ತೆ ಅಂದ್ರೆ ಕೇವಲ ಪ್ರೊಸೀಜರ್ ಕುರಿತಾಗಿ ಮಾತಾಡುತ್ತೆ. ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಿರೋದಿದೆ, ರೈಟ್. ಬಿಕಾಸ್ ನಾವು ಇನ್ ಜನರಲ್ ಆಗಿ ಮನಿ ಬಿಲ್ ಅಂತ ಬಂದಾಗ ವಿಲ್ ಜಂಪ್ ಟು ಆರ್ಟಿಕಲ್ 110ಗೆ, ರೈಟ್. ಸೊ 110 ಆರ್ಟಿಕಲ್ ಅನ್ನೇ ನಾವು ತುಂಬಾ ಇಮಿಡಿಯೇಟ್ ಆಗಿ ನಮ್ಗೆ ಬಂದ್ಬಿಡುತ್ತೆ. ಆದ್ರೆ 109 ಆರ್ಟಿಕಲ್ 109 ಅಂತಕ್ಕಂಥದ್ದು ಏನಿದೆ, ಸೊ ದಿಸ್ ಇಸ್ ಡೀಲ್ಸ್ ವಿತ್ ದಿ ಪ್ರೊಸೀಜರ್, ರೈಟ್. ಸೊ ರಿಗಾರ್ಡಿಂಗ್ ದಿ ಪ್ಯಾಸೇಜ್ ಆಫ್ ದಿ ಬಿಲ್ಸ್. ಸೊ ಅದನ್ನ ಹೊರತುಪಡಿಸಿ ಆರ್ಟಿಕಲ್ 110 ನಾವು ಇಲ್ಲಿ ನೋಡೋದಾದ್ರೆ, ಸೊ ದಟ್ ಈಸ್ ರಿಗಾರ್ಡಿಂಗ್ ಡೆಫಿನೇಷನ್ ಆಫ್ ದಿ ಮನಿ ಬಿಲ್. ಸೊ 117 ನೋಡೋದಾದ್ರೆ ಇಟ್ ಈಸ್ ಅಗೇನ್ ರಿಲೇಟಿಂಗ್ ಟು ದಿ ಫೈನಾನ್ಸ್ ಬಿಲ್ ವಿಚ್ ಆರ್ ಬ್ರಾಡರ್ ದೆನ್ ದಿ ಮನಿ ಬಿಲ್ಸ್, ರೈಟ್. ಸೊ ಇಲ್ಲಿ ನಿಮ್ಗೆ ಲೈಕ್ ಅದೇ ಫೈನಾನ್ಸ್ ಬಿಲ್ಲು ಮತ್ತೆ ಮನಿ ಬಿಲ್ಲು ಅಂತಕ್ಕಂಥದ್ದು ನೀವು ಕನ್ನಡದಲ್ಲಿ ಪದವನ್ನ ನೋಡೋದಾದ್ರೆ ಎರಡು ಕೂಡ ಹಣಕಾಸು ಮಸೂದೆನೇ ಆಗತ್ತೆ. ಬಟ್ ಇದನ್ನ ಅದರಲ್ಲಿ ಇರ್ತಕ್ಕಂಥ ಕಂಪೋನೆಂಟ್ ಅನ್ನ ನಾವು ಇಲ್ಲಿ ನೋಡೋದಾದ್ರೆ, ಸೊ ಮನಿ ಬಿಲ್ಲು ಕೂಡ ಫೈನಾನ್ಸ್ ಬಿಲ್ ಆಗಿರುತ್ತೆ. ಸೊ ಇಲ್ಲಿ ಆರ್ಟಿಕಲ್ 110 ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ನೋಡೋದಾದ್ರೆ ಇದ್ರಲ್ಲಿ ಏನೇನಿರುತ್ತೆ, ಒಂದು ಎನಿ ಟ್ಯಾಕ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೀವು ಬಜೆಟ್ ಅಲ್ಲಿ ನೋಡಬಹುದು. ಯಾವ್ದಾರ ಒಂದು ಟ್ಯಾಕ್ಸ್ ಹೊಸದಾಗಿ ಇಂಪೋಸ್ ಮಾಡೋದಾಗಿರ್ಬೋದು, ಅದನ್ನ ಅಬೋಲಿಷ್ ಮಾಡೋದಾಗಿರ್ಬೋದು, ಅದನ್ನ ಅಲ್ಟ್ರೇಷನ್ ಮಾಡೋದಾಗಿರ್ಬೋದು, ಅದೆಲ್ಲವೂ ಕೂಡ ನಮ್ಗೆ ಆರ್ಟಿಕಲ್ 110 ಅಡಿಯಲ್ಲಿ ಕವರ್ ಆಗಿಬಿಟ್ಟಿರುತ್ತೆ. ಅದ್ರ ಜೊತೆಗೆ ಬಾರೋವಿಂಗ್ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್, ಕೇಂದ್ರ ಸರ್ಕಾರ ಎಲ್ಲಿಂದ ಸಾಲವನ್ನ ಪಡಿತಾ ಇದೆ, ರೈಟ್. ಆಮೇಲೆ ಕನ್ಸಲ್ಟೇಟೆಡ್ ಫಂಡ್ ಆಫ್ ಇಂಡಿಯಾ, ಇದೇನು ನಮ್ಗೆ ನಿಧಿ ಅಂತ ನಾವು ಕರಿತೀವಿ, ರೈಟ್. ಸೊ ಆ ನಿಧಿ ಕುರಿತಾಗಿಯೂ ಕೂಡ ಭಾರತ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಒಂದು ಆಕಸ್ಮಿಕ ನಿಧಿ ಆಗಿರ್ಬೋದು, ರೈಟ್. ಸೊ ಆ ರೀತಿ ಇರ್ತಕ್ಕಂಥ ಆಸ್ಪೆಕ್ಟ್ಸ್. ಸೊ ನಾವು ಇನ್ ಜನರಲ್ ಆಗಿ ಕ್ರೈಟೇರಿಯಾ ಫಾರ್ ಬೀಯಿಂಗ್ ಎ ಮನಿ ಬಿಲ್ ಅಂತ ನೋಡೋದಾದ್ರೆ ಯಾವ್ದಕ್ಕೆ ನಾವು ಮನಿ ಬಿಲ್ ಅಂತ ಕರಿತೀವಿ, ರೈಟ್. ವಿಚ್ ಆರ್ ಓನ್ಲಿ ಪ್ರೊವಿಷನ್ಸ್ ಡೀಲಿಂಗ್ ವಿತ್ ದಿ ಮೆನ್ಷನ್ ಇನ್ ದಿ ಆರ್ಟಿಕಲ್ 110. ಇವಾಗ ನಾವು ಇತ್ತೀಚೆಗೆ ಏನ್ ನೋಡಿದ್ವಲ್ಲ ಲಾಸ್ಟ್ ಸ್ಲೈಡ್ ಅಲ್ಲಿ, ಆರ್ಟಿಕಲ್ 110ನೇ ಅಡಿಯಲ್ಲಿ ಏನೆಲ್ಲ ಆಸ್ಪೆಕ್ಟ್ಸ್ ಮೆನ್ಷನ್ ಮಾಡಿರುತ್ತದೆ ಅದು ಇದ್ದಾಗ ಮಾತ್ರ ಅದನ್ನ ಮನಿ ಬಿಲ್ ಅಂತ ಕರಿತೀವಿ. ಅದರಲ್ಲಿ ಇರ್ತಕ್ಕಂಥ ಆಸ್ಪೆಕ್ಟ್ಸ್ ಇರಲಿಲ್ಲ ಅಂದ್ರೆ ಅದನ್ನ ನಾವು ಫೈನಾನ್ಸ್ ಬಿಲ್ ಅಂತ ಕರಿತೀವಿ. ಇದು ತುಂಬಾ ಸೂಕ್ಷ್ಮವಾಗಿ ಕೂದಲೆಳೆ ಅಂತರದಲ್ಲಿ ಇರ್ತಕ್ಕಂಥ ವ್ಯತ್ಯಾಸ. ಅದನ್ನ ನಾವು ಟೈಮ್ ಅಂಡ್ ಅಗೇನ್ ಬಳಸೋದ್ ಮುಖಾಂತರ ಅದನ್ನ ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡಬಹುದಾಗಿದೆ.
ಸೊ ಹಾಗಾದ್ರೆ ಇಲ್ಲಿ ಮನಿ ಬಿಲ್ ಸಂಬಂಧಪಟ್ಟಿರ್ತಕ್ಕಂಥ ಫ್ಯೂಚರ್ಸ್, ಅದರ ಗುಣಲಕ್ಷಣಗಳು ಯಾವಿದೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಈ ಒಂದು ಮನಿ ಬಿಲ್ ಅನ್ನ ಏನಿದೆ ಇದು ಲೋಕಸಭೆಯಲ್ಲಿ ಮಾತ್ರ ಇಂಟ್ರೊಡ್ಯೂಸ್ ಮಾಡಕ್ ಬರುತ್ತೆ. ಅದು ಕೂಡ ಈ ಒಂದು ಫೈನಾನ್ಸ್ ಮಿನಿಸ್ಟರ್ ಅವರು ಮಾತ್ರ ಇದನ್ನ ಲೋಕಸಭೆಯಲ್ಲಿ ಅದನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ, ರೈಟ್. ಸೊ ಎಕ್ಸ್ಕ್ಲೂಸಿವ್ ಡೊಮೇನ್ ಅಂದ್ರೆ ಇವಾಗ ಲೋಕಸಭೆಯಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿದಾಗ, ಡೊಮೇನ್ ಅಂದ್ರೆ ನೀವು ಸೆಗ್ಮೆಂಟ್ ಅಂತ ಇಲ್ಲಿ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಉದಾಹರಣೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವರಿಗೆ ಎಷ್ಟು ಕೊಟ್ಟಿದೀವಿ, ಮತ್ತೆ ಅದನ್ನು ಹೊರತುಪಡಿಸಿ ಹೈವೇ ಕನ್ಸ್ಟ್ರಕ್ಷನ್ ಗೆ ಎಷ್ಟು ಕೊಟ್ಟಿದೀವಿ, ರೈಟ್. ಸೊ ವಾಟರ್ ರಿಸೋರ್ಸ್ ಗೆ ಎಷ್ಟು ಕೊಟ್ಟಿದೀವಿ, ಬೇರೆ ಬೇರೆ ಗೌರ್ಮೆಂಟ್ ಸೋಷಿಯಲ್ ವೆಲ್ಫೇರ್ ಗೆ ಎಷ್ಟು ದುಡ್ಡು ಕೊಟ್ಟಿದೀವಿ, ರೈಟ್. ಇದೆಲ್ಲವೂ ಕೂಡ ಈ ಒಂದು ಎಕ್ಸ್ಕ್ಲೂಸಿವ್ ಡೊಮೇನ್ ಅಲ್ಲಿ ಕವರ್ ಆಗ್ಬಿಡುತ್ತೆ. ಲಿಮಿಟೆಡ್ ರೋಲ್ ಆಫ್ ದಿ ರಾಜ್ಯಸಭಾ, ನಮಗೆ ವಿತ್ ದ ಬೇಸಿಕ್ ಕನ್ಸೆಪ್ಟ್ ಇಲ್ಲಿ ನಾವು ನೋಡೋದಾದ್ರೆ ರಾಜ್ಯಸಭೆಯ ಪಾತ್ರ ತುಂಬಾ ಕಡಿಮೆ ಇದೆ ಇದರಲ್ಲಿ. ಸೊ ಇನ್ಫ್ಯಾಕ್ಟ್ ನಾವು ನೆಗ್ಲಿಜಿಬಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಲೋಕಸಭೆಯಿಂದ ಒಂದು ಬಿಲ್ಲು ರಾಜ್ಯಸಭೆಗೆ ಹೋದಾಗ ಬೇರೆ ಬಿಲ್ಗಳು, ರೈಟ್. ಸೊ ರಾಜ್ಯಸಭೆಯಲ್ಲಿ ತನ್ನದೇ ಆದ ಒಂದು ಅಧಿಕಾರನ ಹೊಂದಿದೆ, ಆ ಬಿಲ್ ಅನ್ನ ಮಿನಿಮಮ್ 6 months ವರೆಗೂ ತನ್ನ ಹತ್ರ ಇಟ್ಕೋಬಹುದು. ಆದ್ರೆ ವೆನ್ ಇಟ್ಸ್ ಕಮ್ಸ್ ಟು ಮನಿ ಬಿಲ್ ಅಲ್ವಾ, ಹಣಕಾಸು ಮಸೂದೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೋಡೋದಾದ್ರೆ ಕೇವಲ 14 ದಿನಗಳಲ್ಲಿ ಈ ಒಂದು ರಾಜ್ಯಸಭೆಯಿಂದ ಲೋಕಸಭೆಗೆ ಅದು ಮರಳಿ ಕಳಿಸ್ಬೇಕಾಗತ್ತೆ. ಇಲ್ಲಿ ಇವ್ರು ಏನೇ ಒಂದು ಚೇಂಜಸ್ ಹೇಳಿದ್ರು ಕೂಡ ಅದು ಲೋಕಸಭೆ ಕನ್ಸಿಡರ್ ಮಾಡಬಹುದು, ಮಾಡದೇ ಇರಬಹುದು, ರೈಟ್. ಸೊ ಸ್ಪೀಕರ್ ಸರ್ಟಿಫಿಕೇಟ್, ಇವಾಗ ಒಂದು ಬಿಲ್ಲು ಮನಿ ಬಿಲ್ ಇದೆಯೋ ಇಲ್ವೋ ಅಂತಕ್ಕಂಥದ್ದನ್ನ ಯಾರು ಸರ್ಟಿಫೈ ಮಾಡ್ತಾರೆ? ಸೊ ದಟ್ ಈಸ್ ಸ್ಪೀಕರ್ ಆಫ್ ದಿ ಹೌಸ್, ರೈಟ್. ಅಂಡ್ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ, ಯಾವ್ದಾದ್ರು ಒಂದು ಮನಿ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತಂದ್ರೆ ನಮಗೆ ರಾಷ್ಟ್ರಪತಿಗಳ, ದಟ್ ಈಸ್ ಪ್ರೆಸಿಡೆಂಟ್ ಅವರ ಪ್ರಯೋರ್ ಪರ್ಮಿಷನ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗೆ ಹಲವಾರು ವಿಷಯಗಳನ್ನ ನಮ್ಮ ಸ್ಟ್ಯಾಟಿಕ್ ನಾಲೆಜ್ ಜೊತೆಗೆ ಈ ಒಂದು ಕರೆಂಟ್ ಅಫೇರ್ಸ್ ನಾವು ಕೋರಿಲೇಟ್ ಮಾಡ್ಕೊಂಡು ಹೋದಾಗ, ಸೊ ಡೆಫಿನೆಟ್ಲಿ ದಟ್ ವಿಲ್ ಗಿವ್ಸ್ ಯು ದಿ ನೆಕ್ಸ್ಟ್ ಲೆವೆಲ್ ಆಫ್ ದಿ ಎಡ್ಜ್. ಸೊ ಹಾಗಾದ್ರೆ ಈ ಒಂದು ಹಣಕಾಸು ಮಸೂದೆ ಅಥವಾ ಮನಿ ಬಿಲ್ ನ ಪ್ರಾಮುಖ್ಯತೆ ಏನಿದೆ ಅಂತ ನಾವಿಲ್ಲಿ ನೋಡೋದಾದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಸ್ಪೆಕ್ಟ್ ಇಸ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಸೊ ನಮ್ಮದೇನೊಂದು ಫಿಸಿಕಲ್ ಡಿಸಿಪ್ಲಿನ್ ಅಂತ ಇರುತ್ತೆ ಸರ್ಕಾರದ್ದು. ಸೊ ಅದು ಎಷ್ಟು ಮಟ್ಟಿಗೆ ನಾವಿಲ್ಲಿ ಬಜೆಟ್ ಅನ್ನು ಪ್ರಪೋಸ್ ಮಾಡಬೇಕು, ನಮ್ಮ ಇನ್ಕಮ್ ಎಷ್ಟಿದೆ, ನಮ್ಮ ಎಕ್ಸ್ಪೆಂಡಿಚರ್ ಎಷ್ಟಿದೆ, ರೈಟ್. ಸೊ ಅದರ ಕುರಿತಾಗಿ ನಮ್ಗೆ ಇಲ್ಲಿ ಸಹಾಯ ಆಗುತ್ತೆ. ರಿಸೋರ್ಸ್ ಅಲೋಕೇಶನ್, ಇವತ್ತು ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಫೈನಾನ್ಸ್ ಕಮಿಷನ್ ಆರ್ಟಿಕಲ್ 280 ಅಡಿಯಲ್ಲಿ ಫೈನಾನ್ಸಸ್ ಏನಿದೆ, ಸರ್ಕಾರದ ರೆವೆನ್ಯೂ ಏನಿದೆ ಅದನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಹಂಚಿಕೆಯನ್ನ ಮಾಡುತ್ತೆ. ಸೊ ಅದು ಅಲ್ಲಿ ಮಾಡ್ಬೇಕಾದ್ರೂ ಕೂಡ ಹಣಕಾಸಿನ ಒಂದು ವಿಷಯಗಳು ಬಂದಾಗ ನಮ್ಮ ಬಜೆಟ್ ಅಲ್ಲಿ ಎಷ್ಟು ದುಡ್ಡನ್ನು ಅಲೋಕೇಟ್ ಮಾಡಿದೀವಿ ಮತ್ತೆ ಇನ್ನೂ ಎಷ್ಟು ದುಡ್ಡು ಸರ್ಕಾರದ ಹತ್ರ ಉಳಿದಿದೆ ಅಂತಕ್ಕಂಥದ್ದು, ಇವೆರಡು ಆಸ್ಪೆಕ್ಟ್ಸ್ ಮೇಲೆನೆ ಅಲ್ಲಿ ಈ ಒಂದು ಫೈನಾನ್ಸ್ ಕಮಿಷನ್ ದುಡ್ಡನ್ನ ಹಂಚಿಕೆ ಮಾಡುತ್ತೆ. ಮತ್ತೆ ರೆವೆನ್ಯೂ ಜನರೇಷನ್, ನಾವು ಯಾವ ಸೆಕ್ಟರ್ ಅಲ್ಲಿ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ರೆ, ಅಂದ್ರೆ ಸರ್ಕಾರದ ಪರವಾಗಿ ಯಾವ ಸೆಕ್ಟರ್ ಅಲ್ಲಿ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ರೆ ಅದನ್ನ ನಾವು ಇನ್ನೂ ಹೆಚ್ಚು ರೆವೆನ್ಯೂನ ಜನರೇಟ್ ಮಾಡ್ಕೋಬಹುದು ಅಂತದ್ದು ಕೂಡ ಈ ಒಂದು ಮನಿ ಬಿಲ್ ನಮ್ಗೆ ಹೇಳ್ಕೊಡುತ್ತೆ. ಹೇಗೆ ಅಂತ ಇಲ್ಲಿ ನೋಡೋದಾದ್ರೆ, ಉದಾಹರಣೆಗೆ ನಾವು ಟ್ಯಾಕ್ಸ್ ಸಂಬಂಧಪಟ್ಟಿರ್ತಕ್ಕಂಥ ವಿಷಯನ ನೋಡಿದ್ವಿ. ಟ್ಯಾಕ್ಸ್ ಇನ್ಕ್ರೀಸ್ ಮಾಡೋದಾಗಿರ್ಬೋದು, ಡಿಕ್ರೀಸ್ ಮಾಡೋದಾಗಿರ್ಬೋದು, ರೈಟ್. ಅದನ್ನ ಕಂಪ್ಲೀಟ್ ಅಬೋಲಿಷ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಇದೆಲ್ಲವೂ ಕೂಡ ಮನಿ ಬಿಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ಸೊ ಈ ಒಂದು ಮನಿ ಬಿಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾವು ಇನ್ನೂ ಒಂದೆರಡು ಆಸ್ಪೆಕ್ಟ್ಸ್ ಅನ್ನ ಇಲ್ಲಿ ನೋಡೋದಾದ್ರೆ, ದ ಪ್ರೊಸೆಸ್ ಆಫ್ ಪಾಸಿಂಗ್ ದಿ ಮನಿ ಬಿಲ್ ಎನ್ಶ್ಯೂರ್ಸ್ that the Lok Sabha being directly elected by the people has primary control over the financial matters. ಇವಾಗ ವೆರಿ ಜನರಲ್ ಆಗಿ ನಾವು ನೋಡೋದಾದ್ರೆ ನಮ್ಮ ಎಲ್ಲ ಮೆಂಬರ್ ಆಫ್ ಪಾರ್ಲಿಮೆಂಟ್, ಸ್ಪೆಷಲಿ ಲೋಕಸಭಾ, ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ಒಂದು ನಾಯಕರುಗಳವರೆಲ್ಲ. ಸೊ ಅವರೆಲ್ಲರೂ ಕೂಡ ಏನ್ ಮಾಡಿರ್ತಾರೆ ಅಂತಂದ್ರೆ ಡೈರೆಕ್ಟ್ ಆಗಿ ಲೋಕಸಭೆಗೆ ಹೋಗೋದ್ರಿಂದ, ಅಂದ್ರೆ ನಾವು ಇದನ್ನ ಪಾಲಿಟಿ ಆಸ್ಪೆಕ್ಟ್ಸ್ ಅಲ್ಲಿ ನೋಡೋದಾದ್ರೆ, ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆರ್ ಎಕ್ಸ್ಕ್ಲೂಸಿವ್ಲಿ ರೆಸ್ಪಾನ್ಸಿಬಲ್ ಟು ದಿ ಲೋಕಸಭಾ, ರೈಟ್. ಅಂದ್ರೆ ಜನರಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಇವರು, ಸೊ ಲೋಕಸಭೆಗೆ ಇವರು ಎಕ್ಸ್ಕ್ಲೂಸಿವ್ ಆಗಿ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಅಂಡ್ ಈ ಒಂದು ಮನಿ ಬಿಲ್ ಅಂತಕ್ಕಂಥದ್ದು ಏನಿದೆ, ಡೆಮೋಕ್ರೆಟಿಕ್ ಅಕೌಂಟಬಿಲಿಟಿ, ಅಂದ್ರೆ ಒಂದು ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ, ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಹೇಗೆ ಸರ್ಕಾರಗಳು ಈ ಒಂದು ಸಾರ್ವಜನಿಕರಿಗೆ ಜವಾಬ್ದಾರಿತ ಆಗಿರ್ತಾರೆ. ಉದಾಹರಣೆಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಗೆ ಇಷ್ಟು ದುಡ್ಡನ್ನ ನಾವು ಕೊಡ್ತಾ ಇದೀವಿ ಅಂತ ಕೇಂದ್ರ ಸರ್ಕಾರ ಏನಾದ್ರು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರೆ, ಸೊ ದಟ್ ಶೋಸ್ ದ ಗವರ್ಮೆಂಟ್ ಈಸ್ ಕನ್ಸರ್ನ್ಡ್ ಟುವರ್ಡ್ಸ್ ದಿ ವೆಲ್ಫೇರ್ ಆಫ್ ದಿ ಪಬ್ಲಿಕ್. ಅಂದ್ರೆ ಹೊಸ ಹೊಸ ಟ್ರೈನ್ಗಳು ಇಂಟ್ರೊಡ್ಯೂಸ್ ಮಾಡೋದಾಗಿರ್ಬೋದು, ಅಥವಾ ಟ್ರ್ಯಾಕ್ ಗಳ ಕುರಿತಾಗಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಬೇರೆ ಒಂದು ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆಗಳು ಜಾರಿ ತರೋದಾಗಿರ್ಬೋದು, ಇದೆಲ್ಲವೂ ಕೂಡ ಒಂದು ಪ್ರಿನ್ಸಿಪಲ್ ಆಫ್ ಡೆಮೋಕ್ರೆಟಿಕ್ ಅಕೌಂಟಬಿಲಿಟಿಗೆ ನಿಮ್ಗೆ ಉದಾಹರಣೆ ಆಗಿ ನೀವು ಇಲ್ಲಿ ಕಾಣಬಹುದು. ಸೊ ಹಾಗಾದ್ರೆ ಇಲ್ಲಿ ಏನಾದ್ರೂ ಇಶ್ಯೂಸ್ ಅಸೋಸಿಯೇಟೆಡ್ ಇದೆಯಾ ಸರ್ ಮನಿ ಬಿಲ್ ಅಲ್ಲಿ ಅಂತ ನಾವು ನೋಡಿದ್ರೆ, ಎಸ್ ಡೆಫಿನೆಟ್ಲಿ. ರಾಜ್ಯಸಭೆಯ ಒಂದು ಅಧಿಕಾರ ಏನಿದೆ ಇಲ್ಲಿ ಆಲ್ಮೋಸ್ಟ್ ನಾವು ನಿಲ್ಲ ಅಂತಾನೆ ಹೇಳ್ಬಹುದು, ರೈಟ್. ಸೊ ಡೆಫಿನೇಷನ್ ಆಫ್ ಮನಿ ಬಿಲ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಕ್ಲಾರಿಟಿ ಇಲ್ಲ. ಯಾಕಂದ್ರೆ ನಾವು ಈಗ ಟೈಮ್ ಅಂಡ್ ಅಗೇನ್ ರೆಫರ್ ಮಾಡ್ಬೇಕಾದ್ರೆ ಒಂದ್ ಕಡೆ ಮನಿ ಬಿಲ್ ಅಂತ ರೆಫರ್ ಮಾಡ್ತೀವಿ, ಇನ್ನೊಂದ್ ಕಡೆ ಫೈನಾನ್ಸ್ ಬಿಲ್ ಅಂತ ರೆಫರ್ ಮಾಡ್ತೀವಿ. ಅದಾದ್ಮೇಲೆ ಇಂಪ್ಯಾಕ್ಟ್ ಆನ್ ಫಿಸಿಕಲ್ ಡಿಸಿಪ್ಲಿನ್, ಇವಾಗ ಉದಾಹರಣೆಗೆ
ಸರ್ಕಾರ ಈ ವರ್ಷ ತನ್ನ ಈ ಒಂದು ಚುನಾವಣಾ ಮ್ಯಾನಿಫೆಸ್ಟೋ ಪ್ರಣಾಳಿಕೆಯಲ್ಲಿ ಹೇಳಿರೋ ಹಾಗೆ 5 ಸ್ಕೀಮ್ ಅನ್ನ ಜಾರಿ ತರ್ತೀನಿ ಅಂತ ಹೇಳಿರುತ್ತೆ ಉದಾಹರಣೆಗೆ. ರೈಟ್. ಸೊ ಆದ್ರೆ ಇಲ್ಲಿ ಹಣಕಾಸಿನ ಕೊರತೆಯಿಂದ ಕೇವಲ 3 ಸ್ಕೀಮ್ಗಳನ್ನ ಮಾತ್ರ ಈ ವರ್ಷ ಜಾರಿಗೊಳಿಸಲಿಕ್ಕೆ ಅವಕಾಶವನ್ನ ಇರಬಹುದು. ರೈಟ್. ಸೊ ಈ ರೀತಿಯ ಆಸ್ಪೆಕ್ಟ್ಸ್ ಗಳು ಏನಿದಾವೆ ಅದು ನಮ್ಗೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಮೇಲೆ ಪರಿಣಾಮವನ್ನ ಬೀರುತ್ತೆ. ಅದಾದ್ಮೇಲೆ ಇಲ್ಲಿ ಯಾವುದೇ ರೀತಿಯ ಪಬ್ಲಿಕ್ ಒಪಿನಿಯನ್ ಇರಲ್ಲ, ತಕ್ಕ ಮಟ್ಟಿಗೆ ಇಲ್ಲಿ ಆ ಒಂದು ಟ್ರಾನ್ಸ್ಪರೆನ್ಸಿ ಕೂಡ ಇರಲ್ಲ ಅಂತಕ್ಕಂಥದ್ದು ಕೆಲವೊಂದು ಆಸ್ಪೆಕ್ಟ್ಸ್ ಏನಿದೆ ಅದು ಈ ಒಂದು ಇಶ್ಯೂಗಳು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಮನಿ ಬಿಲ್. ಸೊ ಇದ್ರ ಕುರಿತಾಗಿ ನಿಮ್ಗೆ ಏನೇ ಫರ್ದರ್ ಹೆಚ್ಚಿನ ಮಾಹಿತಿ ಬೇಕಾಯ್ತಂದ್ರೂ ಕೂಡ ನೀವು ಈ ಒಂದು ಹ್ಯಾಂಡ್ಔಟ್ಸ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗೋ ಮುಖಾಂತರ ಅದನ್ನ ಇಲ್ಲಿ ಪಡಿಬಹುದಾಗಿದೆ. ಅಂಡ್ ಫರ್ದರ್ ಇಲ್ಲಿ ಏನೇ ಡೌಟ್ ಇದ್ರೂ ಕೂಡ ನೀವು ಅದನ್ನ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಥ್ಯಾಂಕ್ ಯು.